ಕರಾವಳಿಗೂ ತಟ್ಟಿದ ನೀರಿನ ಬರದ ಪರಿಸ್ಥಿತಿ. ವಿಶ್ವದ 2ನೇ ಅತಿದೊಡ್ಡ ನೌಕಾನೆಲೆಗೆ ಕುಡಿಯುವ ನೀರಿನ ಸಮಸ್ಯೆ. ಕಾರವಾರದ ನೌಕಾನೆಲೆಗೂ ತಟ್ಟಿದ ಬರದ ಬಿಸಿ. ಒಂದು ವಾರಕ್ಕೆ ಮಾತ್ರ ಉಳಿದಿದೆ ಕುಡಿಯುವ ನೀರು. ಜಿಲ್ಲಾಡಳಿತದಿಂದ ನದಿ ಪ್ರಪಾತದ ರೈತರ ಪಂಪ್ಸೆಟ್ ಸಂಪರ್ಕ ಕಡಿತಕ್ಕೆ ಆದೇಶ. ಮಳೆ ಬಾರದಿದ್ರೆ ಕರಾವಳಿಯಲ್ಲೂ ನೀರಿನ ಬರ. ಎಲ್ಲಿ ನೋಡಿದ್ರಲ್ಲಿ ಬರ. ಅನೇಕ ಕಡೆ ಕುಡಿಯಲು ನೀರಿಲ್ಲ. ಕೆಲವೆಡೆ ಜನ ಗೂಳೆ ಹೋಗುತ್ತಿದ್ದಾರೆ. ಈ ಬರದ ಬಿಸಿ ಈಗ ಕಡಲ ತೀರದ ಜನರಿಗೂ ತಟ್ಟಿದೆ. ಸಮುದ್ರದ ತೀರದಲ್ಲಿರುವ ಕಾರವಾರ ಮತ್ತು ಅಂಕೋಲಾ ನಗರಗಳ ಜನರಿಗೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿಗೆ ಕ್ಷಣಗಣನೆ ಪ್ರಾರಂಭವಾಗಿದ್ದು, ವಿಶ್ವದ 2ನೇ ಅತಿದೊಡ್ಡ ನೌಕಾನೆಲೆಗೂ ನೀರಿನ ಸಮಸ್ಯೆ ಎದುರಾಗಿದೆ. ಒಂದೆಡೆ ಮೈತುಂಬಿ ಹರಿಯುತ್ತಿದ್ದ ನದಿ ಸದ್ಯ ಬರಡಾಗುತ್ತಿದೆ. ಮತ್ತೊಂದೆಡೆ ನಿರಂತರ ಕಾರ್ಯನಿರ್ವಹಿಸುತ್ತಿದ್ದ ಪಂಪ್ಸೆಟ್ಗಳು ಸ್ಥಗಿತಗೊಂಡಿವೆ. ಮತ್ತೊಂದೆಡೆ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಜಿಲ್ಲೆಯ ಕಾರವಾರ ಮತ್ತು ಅಂಕೋಲಾ ನಗರಗಳು ಸಮುದ್ರಕ್ಕೆ ಅಂಟಿಕೊಂಡಿದ್ರೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತಿದೆ. ಹೌದು, ಕಾರವಾರ ಮತ್ತು ಅಂಕೋಲಾ ಹಾಗೂ ಕದಂಬ ನೌಕಾನೆಲೆಗೆ ಕುಡಿಯುವ ನೀರು ಕಲ್ಪಿಸುತ್ತಿದ್ದ ಗಂಗಾವಳಿ ನದಿ ಸದ್ಯ ಬರಡಾಗುತ್ತಿದೆ. ಇನ್ನೊಂದು ವಾರದಲ್ಲಿ ನದಿ ನೀರು ಸಂಪೂರ್ಣವಾಗಿ ಖಾಲಿಯಾಗುವ ಎಲ್ಲಾ ಲಕ್ಷಣಗಳು ಇವೆ. ಈಗಾಗಲೇ ಜಿಲ್ಲೆಯ ಕಾರವಾರ, ಅಂಕೋಲಾ, ಮುಂಡಗೋಡ್ ಹಾಗೂ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಜನ ಎಲ್ಲ ಕೆಲಸ ಬದಿಗಿಟ್ಟು ನಿತ್ಯ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕಿದೆ. ಇನ್ನು ಜಾನುವಾರುಗಳು ಇದ್ದವರ ಪರಿಸ್ಥಿತಿ ಅಂತೂ ಹೇಳತೀರದು. ಇನ್ನು ಬರದ ಕರಿಛಾಯೆ ಇಲ್ಲಿಗೆ ಅಂತ್ಯವಾಗಿಲ್ಲ. ಕಾರವಾರ ಬಳಿಯ ನೌಕಾನೆಲೆಯಲ್ಲೂ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ನೌಕಾನೆಲೆಯ ಕಚೇರಿ, ವಸತಿ ಗೃಹಗಳಿಗೆ ನೀರು ಪೂರೈಸಲು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಕಾರವಾರದ ಕದಂಬ ನೌಕಾನೆಲೆಗೆ ಪ್ರತಿದಿನ 7 ದಶಲಕ್ಷ ಲೀಟರ್ ನೀರು ಅವಶ್ಯವಿದೆ. ಉಳಿದಂತೆ ಕಾರವಾರ, ಅಂಕೋಲಾ ತಾಲೂಕಿಗೆ 10 ದಶಲಕ್ಷ ಲೀಟರ್ ಅವಶ್ಯವಿದೆ. ಬೇಸಿಗೆ ಹೆಚ್ಚಾದಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆಗಳಿವೆ. ಸದ್ಯ ಗಂಗಾವಳಿ ನದಿಯಲ್ಲಿ 21 ದಶಲಕ್ಷ ಲೀಟರ್ ನೀರು ಮಾತ್ರ ಸಂಗ್ರಹವಿದೆ. ಈ ಒಂದು ವಾರದಲ್ಲಿ ಮಳೆ ಬಾರದಿದ್ರೆ ಈ ಭಾಗದ ಜನರಿಗೆ ಕುಡಿಯುವ ನೀರು ಸಂಪೂರ್ಣ ಖಾಲಿಯಾಗಿ ಬೇರೆಡೆ ತರುವ ಪರಿಸ್ಥಿತಿ ಇದೆ. ಹೀಗಾಗಿ ಜಿಲ್ಲಾಡಳಿತ ನದಿ ಪ್ರಪಾತದ ರೈತರ ಪಂಪ್ಸೆಟ್ಗಳನ್ನು ಬಂದ್ ಮಾಡಿಸಲು ಆದೇಶ ನೀಡಿದ್ದಾರೆ. ಇನ್ನು ನಗರದ ಕುಡಿಯುವ ನೀರು ಸರಬರಾಜು ಇಲಾಖೆ ಸಹ ನೀರನ್ನು ಮಿತವಾಗಿ ಬಳಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಗಂಗಾವಳಿ ನದಿ ಮೂಲದಿಂದ ಕಾರವಾರ, ಅಂಕೋಲಾ ನಗರ ಪ್ರದೇಶಗಳಿಗೆ ಹಾಗೂ 13 ಗ್ರಾಮ ಪಂಚಾಯಿತಿಗೆ, ಸೀಬರ್ಡ್ ಮತ್ತು ಗ್ರಾಸಿಮ್ ಇಂಡಸ್ಟ್ರಿಗಳಿಗೆ ನಾವು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ 1975 ನಾವು ಅದನ್ನು ಬಲ್ಕ್ ವಾಟರ್ ಸಪ್ಲೈನ ಮಾಡ್ತಿದ್ದೇವೆ. ಬಟ್ ಈ ವರ್ಷ ನಮಗೆ ನದಿಯಲ್ಲಿ ನೀರಿನ ಮೂಲ ಅಂದರೆ ನದಿಯಲ್ಲಿ ನೀರು ಹರಿವಿನ ಪ್ರಮಾಣ ಭಾಳ ಕಡಿಮೆ ಆಗಿರೋದ್ರಿಂದ ನಾವು ಈಗಾಗಲೇ ನಮ್ಮ ಮಂಡಳಿ ವತಿಯಿಂದ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ಹಾಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿರುವಂಥ ಸೂಚನೆ ಮೇರೆಗೆ ನಾವು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈ ಮೊದಲನೇ ಹಂತವಾಗಿ ನಾವು DC ಅವರು 27/3/2024 ಒಂದು ಆರ್ಡರ್ ಮಾಡಿದ್ದಾರೆ. ಏನಂತಂದರೆ, ಈಗಾಗಲೇ ನದಿಯಲ್ಲಿ ರೈತರು ಏನು ಪವರ್ ಪಂಪ್ಸೆಟ್ಗಳನ್ನು ಹಾಕಿದ್ದಾರೆ, ಅನಧಿಕೃತ ಪಂಪ್ಸೆಟ್ಗಳನ್ನು, ಅದನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಕ್ರಮವಾಗಿ ನಾವು ಒಂದು ನಿಯರ್ ಅಬೌಟ್ ಹೆಸ್ಕಾಂ ಅವ್ರ ಜೊತೆಗೆ ಸೇರಿಬಿಟ್ಟು 400 HP ಪಂಪ್ಸೆಟ್ಗಳನ್ನು ಕಡಿತಗೊಳಿಸಲಾಗಿದೆ. ಮತ್ತು ನದಿಯಲ್ಲಿ ಹರಿವಿನಲ್ಲಿ ಕಂಟಿನ್ಯೂಷನ್ ಇಲ್ಲಾಗಿತ್ತು, ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆಗಿತ್ತು. ನಾವು ಮಂಡಳಿ ವತಿಯಿಂದ 2 ಅರ್ಲಹೊಂಡ ಅಂತ ಬರ್ತದೆ, ಹಾಗೆ ಇನ್ನೊಂದು ಹೊಳೆಮಕ್ಕಿ ಅಂತೇಳಿ 2 ಪ್ರದೇಶಗಳಲ್ಲಿ ನಾವು ಅದನ್ನು ನೀರಿನ ಹರಿವಿನ ಕಂಟಿನ್ಯೂಷನ್ ಮಾಡಲಿಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ. ಅದರಿಂದ ಈಗ ನಮಗೇನಾಗಿದೆ, ಒಂದು ವಾರಕ್ಕೆ ಆಗುವಷ್ಟು ನೀರು ಈಗ ಲಭ್ಯವಿದೆ.
ಒಂದು ವಾರಕ್ಕೆ ತನಕ ನಾವು ಕಂಟಿನ್ಯೂಸ್ ಆಗಿ ಒಂದು ನಿಯರ್ ಅಬೌಟ್ ಒಂದು 10 ರಿಂದ 12 MLDಯನ್ನು ನಾವು ಪಂಪ್ ಮಾಡಬೇಕು. ಬಟ್ ಈ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ 13 ಗ್ರಾಮ ಪಂಚಾಯಿತಿ, ಸೀಬರ್ಡ್ ಮತ್ತು ಗ್ರಾಸಿಮ್ ಇಂಡಸ್ಟ್ರಿಗೆ 21 ದಶಲಕ್ಷ ಲೀಟರ್ ಪ್ರತಿನಿತ್ಯ ನಾವು ಅದನ್ನು ಪಂಪ್ ಮಾಡಬೇಕಿತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 10 ರಿಂದ 15 MLD ತನಕ ಪಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಗಿದೆ. ಈಗಾಗಲೇ IMD ರಿಪೋರ್ಟ್ ಪ್ರಕಾರ 9 ಮತ್ತು 10ನೇ ತಾರೀಕಿಗೆ ಸ್ವಲ್ಪ ಮಳೆ ಇದೆ ಅಂತ ಹೇಳಿದ್ದಾರೆ. ಸಪೋಸ್ ಮಳೆ ಬಂದರೆ ನಾವು ಡೈಲಿ ಪಂಪ್ ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಆವರಿಸಿದ ಬರದ ಕರಿಛಾಯೆ ಕರಾವಳಿಯನ್ನು ಆವರಿಸಿದ್ದು ಬಿಸಿಲ ಧಗೆಯಲ್ಲಿ ನೀರಿನ ಹಾಹಾಕಾರ ಮುಗಿಲು ಮುಟ್ಟುವಂತೆ ಮಾಡಿದೆ.